जुनेवैर आणि आर्थिक व्यवहाराच्या वादातून राहुल तळवार यांची तलवारीने वार करून हत्या केल्याप्रकरणी आरोपींना अटक करण्यात आली आहे, अशी माहिती शहर पोलीस आयुक्त भूषण बोरसे यांनी दिली. शुक्रवारी बेळगावमध्ये पत्रकारांशी बोलताना त्यांनी सांगितले की वीरेश हिरेमठ यांनी सूरजकडून कार खरेदी केली होती. या संदर्भात वीरेश हिरेमठ यांनी दिलेल्या तक्रारीनंतर पोलिसांनी 5 आरोपींना ताब्यात घेतले आहे. ದಿನಾಂಕ 27 ಮೇ ರಂದು ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಮೃತರ ಹೆಸರು ರಾಹುಲ್ ತಿಪ್ಪಣ್ಣ ತಲ್ವಾರ್, 22 ವರ್ಷ ವಯಸ್ಸು ಇವರದು. ಇದರಲ್ಲಿ ದೂರುದಾರರು ಶ್ರೀ ವೀರೇಶ್ ಹಿರೇಮಠ್ ಅಂತ ಇದ್ದಾರೆ. ಈ ಪ್ರಕರಣ ಏನಿದೆ ಅಂದರೆ, ಈ ವೀರೇಶ್ ಹಿರೇಮಠ್ ಒಬ್ಬ ಸೂರಜ್ ಸಿದ್ಗೋಳಿ ಅಂತ ವ್ಯಕ್ತಿಯಿಂದ ಒಂದು ಸೆಕೆಂಡ್ ಹ್ಯಾಂಡ್ ವರ್ನಾ ಕಾರ್ ಪರ್ಚೇಸ್ ಮಾಡಿದರು. ಆದರೆ ಅವರಿಗೆ ಆ ಕಾರ್ ಇಷ್ಟ ಆಗಿರಲಿಲ್ಲ. ಸ್ವಲ್ಪ ಟೈಮ್ ಹೋದ್ಮೇಲೆ ಅವರು ಬೇಡ, ನಿಮ್ಮ ಕಾರ್ ಬೇಡ ಅಂತ ಇವರು ಕಾರ್ ವಾಪಸ್ ಕೊಟ್ಟಿದ್ದಾರೆ ಮತ್ತು ಉಳಿದಿದ್ದ ಹಣ ವಾಪಸ್ ಕೇಳೋಕ್ಕೆ ಶುರು ಮಾಡಿದ್ದಾರೆ. ಆ ಉಳಿದಿದ್ದ ಹಣ ಕೇಳೋ ವಿಚಾರದಲ್ಲಿ ಸೂರಜ್ ಮತ್ತು ವೀರೇಶ್ನಲ್ಲಿ ಒಂದೆರಡು ಸಲ ಮಾತುಕತೆ ಕೂಡ ಆಗಿದೆ. ಸೊ 27 ಮೇರಂದು ಈ ವೀರೇಶ್ ಅವರ ಫ್ರೆಂಡ್ ರಾಹುಲ್ ಜೊತೆಗೆ ರಾಮೇಶ್ವರ ನಗರ್ನಲ್ಲಿ ಏನು ಕಾಜು ಬಾಗ್ ಇದೆ, ಅಲ್ಲಿ ಇವರು ಮತ್ತು ಈ ಸೂರಜ್ ಸಿದ್ಗೋಳಿ ಮತ್ತು ಅವನ ಫ್ರೆಂಡ್ಸ್ ಅಲ್ಲಿ ಹೋಗಿದ್ದಾರೆ. ಈ ವಿಚಾರದಲ್ಲಿ ಮಾತುಕತೆ ಆಗಿದೆ, ಜಗಳ ಆಗಿದೆ ಮತ್ತು FIR ಪ್ರಕಾರ 9 ಮಂದಿದು ಹೆಸರು ಅವರು ಕೊಟ್ಟಿದ್ದಾರೆ ಮತ್ತು ಇನ್ನೂ 4-5 ಜನ ಅವರ ಜೊತೆಗೆ ಇದ್ದರು ಅಂತ ಈ ವೀರೇಶ್ ಹಿರೇಮಠ್ ದೂರು ನೀಡಿದ್ದಾರೆ. ಅವರು ಮಾರಕಾಸ್ತ್ರದಿಂದ ಅವರ ತಲೆಗೆ ಮತ್ತು ಕೈಗೆ ಪೇಟ್ ಮಾಡಿದ್ದಾರೆ ಈ ರಾಹುಲ್ ತಿಪ್ಪಣ್ಣ ತಲ್ವಾರ್ ಅವರಿಗೆ. ಅದರಿಂದ ಅವರು ತೀರು ಹೋಗಿದ್ದಾರೆ. ಸೇಮ್ ಡೇ FIR ದಾಖಲು ಮಾಡಲಾಗಿತ್ತು. FIR ಮಾಡೋದು 24 ಗಂಟೆ ಒಳಗಡೆ ಈ ಪ್ರಕರಣದ 5 ಆರೋಪಿಯನ್ನು ದಸ್ತಗಿರಿ ಮಾಡಲು ನಮ್ಮ PI ರೂರಲ್ ಪೊಲೀಸ್ ಸ್ಟೇಷನ್ ಮತ್ತು ಅವರ ತಂಡ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಸೂರಜ್ ರಾಮು ಸಿದ್ಗೋಳಿ, ಯೋಗೇಶ್ ಬಾಬು ದೊಡ್ಮನಿ, ಮಂಜುನಾಥ್ ಸುರೇಶ್ ಮಳ್ಕೂರ್ ಮತ್ತು ದೇವಪ್ಪ ತಳವಾರ್ ಈ 4 ಆರೋಪಿ ಅಡಲ್ಟ್ಸ್ ಇದ್ದಾರೆ. ಇನ್ನೊಬ್ಬ ಕಾನೂನು ಸಂಘರ್ಷಕ್ಕೆ ಹೋಗಾತ ಒಬ್ಬ ಬಾಲಕಿದ್ದಾನೆ. ಈ 5 ಮಂದಿಗೆ ಸೆಕ್ಯೂರ್ ಮಾಡಿಕೊಂಡು ಕಾನೂನಿ ರೀತ್ಯ ಅವರ ಮೇಲೆ ಕ್ರಮ ಜರುಗಿಸಲಾಗ್ತಾ ಇದೆ. ಉಳಿದ ಆರೋಪಿಗಳಿಗೆ ಕೂಡ ಬೇಗನೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅವರಿಗೆ ದಸ್ತಗಿರಿ ಮಾಡ್ತಾರೆ. ಮುಂದಿನ ತನಿಖೆ ಜಾರಿ ಇದೆ. ಇವರದು ಒಂದು ಹಳೆ ವಯಸ್ಸಿನ ಕೂಡ ಇತ್ತು ಅಂತ ಅಲ್ಲಿ ವೀರೇಶ್ ದೂರಿನಲ್ಲಿ ಹೇಳಿದ್ದಾರೆ. 24ನಲ್ಲಿ ಏನು ಮತ್ತೆ ಒಂದು ಜಗಳ ಆಗಿತ್ತು. ಸೊ ಈ 2 ಕಾರಣ ಸೇರಿ ಈ ಕೊಲೆಯಲ್ಲಿ ಆಗಿದೆ. ಹೌದು. ಹೌದು, ಇಲ್ಲಿ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡಿಂದ ಇದು ನಮ್ಮದು ಚೆಕಿಂಗ್ ಭಾಳ ರುಟೀನ್ ಆಗಿ ನಡ್ತಾ ಇದೆ. ಆದರೆ ಕೂಡ ಇದು ಆ ಕಲ್ಚರ್ ನಿಲ್ಲಬೇಕು. ಬರೋ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಈ ಥರ ಚಾಕು ತಲವಾರು ತಗೊಂಡು ತಿರುಗಾಡ್ತಾರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೋತೀವಿ. ಅದು ನಾವು ಚೆಕ್ ಮಾಡ್ತೀವಿ. ಈಗ ಅದು ವ್ಯವಸ್ಥೆ ಅಂದರೆ ಮಾತುಕತೆ ನಡ್ತಾ ಇತ್ತು ಅವ್ರದ್ದು, 20,000 ಈಗ ಕೊಡಿ, 30,000 ಕೊಡಿ ಅಂತ. ಬಟ್ ಫೈನಲಿ ಏನು सडन ಆಗಿ ट्रिगर ಆಯಿತು, कल्मिनेशन ಅದು कोलेನಲ್ಲಿ ಆಗಿದೆ. शहरात बेकायदेशीर शस्त्रे बाळगणाऱ्यांविरोधात पोलिसांकडून कारवाई सुरू असून अशा घटनांना आळा घालण्यासाठी कठोर उपाययोजना केल्या जातील, असेही आयुक्तांनी स्पष्ट केले. विनोद कोलकार, KMM मराठी, बेळगाव. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.